ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಆಯುರ್ವೇದದಲ್ಲಿ ಬಹಳ ಪ್ರಸಿದ್ಧಿ ಪಡೆದಂಥ ಸಸ್ಯಗಳಲ್ಲಿ ಅಶ್ವಗಂಧ ಕೂಡ ಒಂದು. ಈ ಅಶ್ವಗಂಧವನ್ನು ಸಾವಿರಾರು ವರ್ಷಗಳಿಂದ ಆಯುರ್ವೇದದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ, ಇವತ್ತಿಗೂ ಬಳಕೆ ಮಾಡ್ತಾ ಇದ್ದೀವಿ. ಈ ಅಶ್ವಗಂಧವನ್ನು ನಾವು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಶಕ್ತಿ ಹೆಚ್ಚಾಗತ್ತೆ, ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಹಾಗೆಯೇ ದೇಹದಲ್ಲಿ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇದೇ ರೀತಿ ಅನೇಕ ಅನುಕೂಲಗಳನ್ನು ನಮ್ಮ ದೇಹಕ್ಕೆ ಮಾಡಿಕೊಡುತ್ತೆ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಅಶ್ವಗಂಧದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇದರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಅನುಕೂಲಗಳಿವೆ, ಇದನ್ನು ನಾವು ಯಾವ ರೀತಿ ಬಳಸ್ಬೋದು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಪಡಿಬೋದು. ವಿಡಿಯೋನ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ಅಶ್ವಗಂಧ ಆಯುರ್ವೇದದಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಒಂದು ಸಸ್ಯ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಇಂಡಿಯನ್ ಜಿನ್ಸೆಂಗ್ ಅಂತೇಳಿ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ವಿತನಿಯಾ ಸೊಮಿಫೆರಾ. ಕನ್ನಡದಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಇದನ್ನು ಹಿರೇಮದ್ದು ಅಂತಾನೂ ಕರೀತಾರೆ. ಯಾಕಂತಂದರೆ ಅಷ್ಟೊಂದು ಔಷಧೀಯ ಅಂಶಗಳನ್ನು ಒಳಗೊಂಡಿರುವಂಥ ಒಂದು ಸಸ್ಯ. ನಾವು ಈ ಗಿಡದ ಬೇರನ್ನು ಮಾತ್ರ ಉಪಯೋಗ ಮಾಡ್ತೀವಿ. ಇದರ ಬೇರಿನಲ್ಲಿ ಬಹಳಷ್ಟು ಔಷಧೀಯ ಗುಣಗಳಿವೆ. ಈ ಅಶ್ವಗಂಧವನ್ನು ನಾವು ಉಪಯೋಗ ಮಾಡೋದ್ರಿಂದ ದೇಹದಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ, ಸ್ಟಾಮಿನಾ ಜಾಸ್ತಿ ಆಗುತ್ತೆ, ದೇಹಕ್ಕೆ ಬಲ ನೀಡುತ್ತೆ. ನೀವು ಬಹಳಷ್ಟು ಆಯಾಸಗೊಂಡಿದ್ದರೆ, ತುಂಬ ಬೇಗನೆ ನಿಮ್ಮ ದಣಿವು ಪರಿಹಾರ ಆಗಬೇಕು ಅಂತಂದರೆ ಈ ಅಶ್ವಗಂಧವನ್ನು ನಾವು ಸೇವನೆ ಮಾಡಬೇಕು. ಬಹಳ ಬೇಗನೆ ನಮ್ಮ ದೇಹದ ದಣಿವು ಕಡಿಮೆ ಆಗುತ್ತೆ, ದೇಹಕ್ಕೆ ಹೆಚ್ಚಿನ ಶಕ್ತಿ ಬರುತ್ತೆ, ಸ್ಟಾಮಿನಾ ಸಿಗುತ್ತೆ. ಎರಡನೇದಾಗಿ, ಈ ಅಶ್ವಗಂಧವನ್ನು ನಾವು ಸೇವನೆ ಮಾಡೋದ್ರಿಂದ ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತೆ, ಜೊತೆಗೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಇನ್ನು ಮೂರನೇದಾಗಿ, ಪ್ರತಿಯೊಬ್ಬರಿಗೆ ಗೊತ್ತಿರುವ ಹಾಗೆ ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ರೋಗನಿರೋಧಕ ಶಕ್ತಿ ಜಾಸ್ತಿ ಆದರೆ ಅನೇಕ ಸೋಂಕುಗಳಿಂದ ನಮ್ಮ ದೇಹವನ್ನು ರಕ್ಷಣೆ ಮಾಡುತ್ತೆ. ಸಾಮಾನ್ಯವಾಗಿ ಬರುವಂಥ ವೈರಲ್ ಫೀವರ್ಗಳಂತಹ ಸಮಸ್ಯೆಗಳಿಂದ ನಮ್ಮ ದೇಹವನ್ನು ಕಾಪಾಡಲಿಕ್ಕೆ ಬಹಳಷ್ಟು ಸಹಾಯವಾಗುತ್ತೆ. ಇನ್ನು ಬಹಳಷ್ಟು ಜನರಿಗೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೆ. ರಾತ್ರಿ ಮಲಗಿದ್ರು ನಿದ್ದೆ ಬರೋದಿಲ್ಲ, ಹಗಲು ಮಲಗಿದ್ರು ನಿದ್ದೆ ಬರೋದಿಲ್ಲ, ಬಹಳಷ್ಟು ನಿದ್ದೆಗಾಗಿ ಒದ್ದಾಡ್ತಾ ಇರ್ತೀರಿ. ಅಂಥವರು ಪ್ರತಿನಿತ್ಯ ನಿಯಮಿತವಾಗಿ ಈ ಅಶ್ವಗಂಧವನ್ನು ಸೇವನೆ ಮಾಡ್ತಾ ಬನ್ನಿ. ಖಂಡಿತವಾಗಲೂ ನಿಮಗೆ ಒಂದು ಒಳ್ಳೆಯ ನಿದ್ರೆಗಿದು ಕಾರಣವಾಗುತ್ತೆ. ಈ ಅಶ್ವಗಂಧದ ಸೇವನೆಯು ನಮ್ಮ ಮೆದುಳಿನ ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥದ್ದು. ಇದು ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತೆ, ಜೊತೆಗೆ ಮೆದುಳಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ನಾನಿಲ್ಲಿ ನಿಮಗೆ ಮುಖ್ಯವಾದಂತಹ 5 ಬೆನಿಫಿಟ್ಗಳನ್ನ ಮಾತ್ರ ತಿಳಿಸಿದ್ದೀನಿ. ಇದು ಲೈಂಗಿಕತೆಯಲ್ಲಿ ಕಾಮಾಸಕ್ತಿಯನ್ನು ಹೆಚ್ಚಿಸುವಲ್ಲಿ ಮಹಿಳೆಯರಿಗಾಗಲಿ ಅಥವಾ ಪುರುಷರಿಗಾಗಲಿ ಬಹಳಷ್ಟು ಸಹಾಯವನ್ನು ಮಾಡುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದರೆ, ಅಥವಾ ಇದು ಲೈಂಗಿಕತೆಯಲ್ಲಿ ಅಥವಾ ಕಾಮಾಸಕ್ತಿಯಲ್ಲಿ ಯಾವ ರೀತಿ ಇದನ್ನು ಬಳಸ್ಬೋದು, ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅಂತ ನಿಮಗೆ ತಿಳಿಯಬೇಕು ಅಂತಂದರೆ ಕಮೆಂಟಲ್ಲಿ ನನಗೆ ತಿಳಿಸಿ. ಖಂಡಿತವಾಗ್ಲೂ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಒಂದು ಸವಿವರವಾದಂತಹ ಮಾಹಿತಿಯನ್ನು ಕೊಡ್ತೀನಿ. ಇನ್ನು ಈ ಅಶ್ವಗಂಧವನ್ನು ನಾವು ಯಾವ ರೀತಿ ಉಪಯೋಗ ಮಾಡಬೇಕು, ಪ್ರತಿಯೊಂದು ಗಿಡಮೂಲಿಕೆಯನ್ನು ಕೂಡ ಹಾಗೆ ಇದನ್ನು ಉಪಯೋಗ ಮಾಡಲಿಕ್ಕೆ ಒಂದು ಸರಿಯಾದಂತಹ ರೀತಿ ಅಂತ ಇದೆ. ನಾವು ಸಾಮಾನ್ಯವಾಗಿ ಈ ಅಶ್ವಗಂಧವನ್ನು ಪುಡಿ ಅಥವಾ ಪೌಡರ್ ರೀತಿಯಲ್ಲಿ ನಾವು ಉಪಯೋಗವನ್ನು ಮಾಡ್ತೀವಿ. ಇದು ತುಂಬ ಎಫೆಕ್ಟಿವ್ ಆಗಿರಬೇಕು, ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಬೆನಿಫಿಟ್ಗಳನ್ನು ತುಂಬ ಬೇಗನೆ ಕೊಡಬೇಕು ಅಂತ ಹೇಳಿದ್ರೆ, ನೀವು 1 ಗ್ಲಾಸ್ ಹಾಲಿಗೆ, 1 ಗ್ಲಾಸ್ ದನದ ಹಾಲಿಗೆ ಅರ್ಧ ಚಮಚದಷ್ಟು ಈ ಒಂದು ಅಶ್ವಗಂಧದ ಪುಡಿಯನ್ನು ಸೇರಿಸಿ ಸೇವನೆ ಮಾಡಬೇಕು. ಇದು ನಮ್ಮ ದೇಹಕ್ಕೆ ಬಹಳಷ್ಟು ಒಳ್ಳೆಯದು. ಹಾಗೆಯೇ ನಾನು ನಿಮಗೆ ಆಲ್ರೆಡಿ ಯಾವುದೆಲ್ಲ ಇದರ ಬೆನಿಫಿಟ್ಗಳನ್ನ ಹೇಳಿದ್ನೋ, ಈ ಬೆನಿಫಿಟ್ಗಳೆಲ್ಲ ನಮ್ಮ ದೇಹಕ್ಕೆ ಸಿಗಲಿಕ್ಕೆ ಬಹಳಷ್ಟು ಸಹಾಯ ಆಗುತ್ತೆ. ಇನ್ನು ಬಹಳಷ್ಟು ಜನರಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಇದನ್ನು ನಾವು ಯಾವ ಸಮಯದಲ್ಲಿ ಕುಡಿಬೇಕು, ಬೆಳಿಗ್ಗೆ ಕುಡಿಬೇಕು, ಮಧ್ಯಾಹ್ನ ಕುಡಿಬೇಕು, ರಾತ್ರಿ ಕುಡಿಬೇಕು, ಊಟದ ಮೊದಲು, ಊಟದ ನಂತರ ಅಂತ ಹೇಳಿ ಬಹಳಷ್ಟು ಗೊಂದಲಗಳಿರುತ್ತೆ. ನೀವು ಈ ಪುಡಿಯನ್ನು ಹಾಲಿನ ಜೊತೆ ಕುಡಿಯೋದ್ರಿಂದ ಪ್ರತಿನಿತ್ಯ ಊಟ ನಂತರ, ಅಂದರೆ ಮಲಗುವ ಮುಂಚೆ ಕುಡಿಯೋದು ಬಹಳ ಉತ್ತಮ. ಯಾಕಂತಂದರೆ ನಾನು ನಿಮಗೆ ಆವಾಗಲೇ ಹೇಳಿದಾಗೆ ಇದು ನಿದ್ರಾಹೀನತೆಗೆ ಬಹಳಷ್ಟು ಸಹಾಯ ಮಾಡುತ್ತೆ. ನಿಮಗೆ ಉತ್ತಮವಾದಂತಹ ನಿದ್ರೆ ಬರಲಿಕ್ಕೆ ಈ ಒಂದು ಅಶ್ವಗಂಧ ಸಹಾಯ ಮಾಡೋದ್ರಿಂದ ರಾತ್ರಿ ಮಲಗುವ ಮುಂಚೆ ಕುಡಿಯೋದು ಬಹಳ ಉತ್ತಮವಾಗಿರುತ್ತೆ. ಸ್ನೇಹಿತರೆ, ಯಾವುದೇ ಒಂದು ಗಿಡಮೂಲಿಕೆಯ ಮಾಹಿತಿಯನ್ನು ಕೊಡುವಾಗ ಇದನ್ನು ಯಾರು ಸೇವಿಸಬಾರ್ದು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಖಂಡಿತವಾಗಲೂ ಕೆಲವೊಬ್ಬರು ಇದನ್ನು ಸೇವಿಸಬಾರ್ದು. ಯಾರೆಲ್ಲ ಅಂತಂದರೆ, ಒಂದು ಮುಖ್ಯವಾಗಿ ಹಾಲುಣಿಸುವಂಥ ತಾಯಂದರು, ಗರ್ಭಿಣಿ ಮಹಿಳೆಯರು, ಅಥವಾ ನೀವು ಯಾವುದಾದ್ರೂ ಒಂದು ಔಷಧಿಯನ್ನು ತಗೊಳ್ತಾ ಇದ್ದರೆ ಅಂಥವರು ದಯವಿಟ್ಟು ನಿಮ್ಮ ವೈದ್ಯರ ಸಲಹೆ ಮೇರೆಗೆ ಇದನ್ನು ಸೇವನೆ ಮಾಡೋದು ಬಹಳಷ್ಟು ಉತ್ತಮ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡದೇ ಇರುವುದು ಉತ್ತಮ.
ನಿಯಮಿತವಾಗಿ ಸರಿಯಾದ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕಾಗತ್ತೆ. ಹಾಗೆಯೇ ಮಕ್ಕಳಿಗೆ ನೀವು ಕೊಡುವಾಗ ಹೆಚ್ಚಿನ ಪ್ರಮಾಣದಲ್ಲಿ ಕೊಡದೆ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಸಾಕಾಗತ್ತೆ. ಸ್ನೇಹಿತರೆ, ಅಶ್ವಗಂಧ ಒಂದು ಶಕ್ತಿಶಾಲಿಯಾದಂತಹ ಆಯುರ್ವೇದ ಸಸ್ಯ. ಆದರೆ ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಸೇವನೆ ಮಾಡಬೇಕಾಗತ್ತೆ. ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗ ಮಾಡಿದ್ದೇ ಹೌದಾದರೆ ನಾನು ನಿಮಗೆ ಏನೆಲ್ಲ ಹೇಳಿದ್ನೋ ಇದರ ಇಷ್ಟು ಬೆನಿಫಿಟ್ಗಳು ಸಿಗುತ್ತೆ. ಜೊತೆಗೆ ಇನ್ನು ಕೆಲವೊಂದು ಆರೋಗ್ಯಕ್ಕೆ ಅನುಕೂಲವಾಗುವಂಥ ಅಂಶಗಳು ಸಹ ಇದೆ. ನಾನು ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂತಂದರೆ ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಆನಂತರ ನೀವೇ ಕಮೆಂಟಲ್ಲಿ ಕೇಳ್ತೀರಿ ಇಷ್ಟು ಉದ್ದದ ವಿಡಿಯೋಗಳು ಯಾಕೆ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ ಅಂತ ಹೇಳಿ ಜಸ್ಟ್ 5 ಪಾಯಿಂಟ್ಗಳನ್ನ ಮಾತ್ರ ಹೇಳಿದ್ದೀನಿ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ನೀವು ಕೇಳ್ಬೋದು, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇ ಸ್ನೇಹಿತರೆ, ಇದಿಷ್ಟು ಈ ಒಂದು ಅಶ್ವಗಂಧದಿಂದ ನಮ್ಮ ದೇಹಕ್ಕೆ ಆಗುವಂಥ ಅನುಕೂಲಗಳು ಹಾಗೆಯೇ ಈ ಅಶ್ವಗಂಧದ ಪರಿಚಯ ಆಗಿತ್ತು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು. ಬಾಯ್. ನಮಸ್ಕಾರ.